So hello everyone, welcome back to Sargam Universal Studies YouTube channel. So ಇವತ್ತು ನಾವು ಅಭ್ಯಾಸ 1.1 ಕ್ವಶನ್ ನಂಬರ್ 5, 6 and 7 ಈ ಮೂರು ಕ್ವಶನ್ ನ ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ನೋಡಿ ಯಾವ ರೀತಿ ಇದೆ. ಸೊ ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ 5, ಕ್ವಶನ್ ನಂಬರ್ 5. ಎನ್ನದ ಯಾವುದೇ ಬೆಲೆಗೆ 6n ಇದು 0 ಇಂದ ಕೊನೆಗೊಳ್ಳಬಹುದೇ ಏನ್ ಹೇಳ್ತಾ ಇದ್ದಾರೆ? ಎನ್ನದ ಯಾವುದೇ ಬೆಲೆಗೆ 6n ಇದು 0 ಇಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಇದನ್ನು ನಾವು ಆಲ್ರೆಡಿ ಉದಾಹರಣೆ 1 ಮತ್ತು ಉದಾಹರಣೆ 2 ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಫುಲ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಅಂತ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಈ ಕ್ವಶನ್. ಸೊ ನೋಡಿ ಯಾವ ರೀತಿಯಾಗಿ ಡೈರೆಕ್ಟ್ ಆಗಿ ಆನ್ಸರ್ ಬರ್ಕೊಳ್ಳಿ. ಇದಕ್ಕೆ ಪರಿಹಾರ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಏನಿದೆ? 6n ರ ಅವಿಭಾಜ್ಯ ಅಪವರ್ತನ ಈಕ್ವಲ್ ಟು 2 ಇಂಟು 3. ಏನು? 6n ರ ಅವಿಭಾಜ್ಯ ಅಪವರ್ತನಗಳು ಏನೇನ್ರಿ? 2 ಇಂಟು 3. ಅವಿಭಾಜ್ಯ ಅಪವರ್ತನ ಅಂದ್ರೆ 6 ಈ ರೀತಿಯಾಗಿ ಅಪವರ್ತಿಸಿದಾಗ 2 ಮೂರ್ಲೆ 6, 3 ಒಂದಲೆ. ಸೊ ಏನೇನ್ ಬರುತ್ತೆ? 6 ಅಪವರ್ತನಗಳು 2 ಮತ್ತು 3. ಸೊ ಅದೇ ಬರ್ದಿರ್ತೀನಿ ನಿಮ್ಗೆ. ಓಕೆನಾ? ಇದರಲ್ಲಿ 5 ಇದು 6n ರ ಒಂದು ಅಪವರ್ತನವಾಗಿಲ್ಲ. 5 ಇದು 6n ರ ಒಂದು ಅಪವರ್ತನ ಅಂದ್ರೆ ಇದರಲ್ಲಿ 5 ಬಂದಿಲ್ಲ ಅಂತ ಹೇಳ್ತಾ ಇದೀನಿ. ಓಕೆನಾ? ಮುಂದ್ ನೋಡಿ, ಒಂದು ಸಂಖ್ಯೆಯು 0 ಇಂದ ಕೊನೆಗೊಳ್ಳಬೇಕಾದರೆ ಅಪವರ್ತನದಲ್ಲಿ 2 ಮತ್ತು 5 ಹೊಂದಿರಬೇಕು. ಏನ್ರಿ? ಒಂದು ಸಂಖ್ಯೆ 0 ಇಂದ ಕೊನೆಗೊಳ್ಳಬೇಕಾದ್ರೆ ಅಪವರ್ತನದಲ್ಲಿ ಏನಿರ್ಬೇಕ್ರಿ? 2 ಮತ್ತು 5 ಹೊಂದಿರಬೇಕು. 2 ಇದೆ ಆದ್ರೆ 5 ಇಲ್ಲ. ಆದ ಕಾರಣ ಆದ್ದರಿಂದ ಎನ್ನದ ಯಾವುದೇ ಬೆಲೆಗೆ ಎನ್ನದ ಯಾವುದೇ ಬೆಲೆಗೆ 6n ಇದು 0 ಇಂದ ಕೊನೆಗೊಳ್ಳುವುದಿಲ್ಲ. ಎನ್ನದ ಯಾವುದೇ ಬೆಲೆಗೆ 6n ಇದು 0 ಇಂದ ಕೊನೆಗೊಳ್ಳುವುದಿಲ್ಲ. ಸೊ ನೋಡಿ ಎಕ್ಸಾಂಪಲ್ ನೋಡಿ. ಈಗ 10 ಅಂತ ತಗೊಳ್ಳಿ. ಓಕೆನಾ? 10 ಇದೆ, 2 5 ಇದೆ, 5 ಒಂದಲೆ. ಓಕೆ, ಅದೇ ರೀತಿ 20 ತಗೊಳ್ಳಿ. ಈಗ ಏನಾಗುತ್ತೆ? 2 10 20, 2 5 10, 5 ಒಂದಲೆ. ಇವುಗಳ ಅಪವರ್ತನಗಳನ್ನು ನೋಡಿದಾಗ ಏನಿದೆ ನೋಡಿ? ಸಾಮಾನ್ಯವಾಗಿ ಕಾಮನ್ ಆಗಿ 2 ಮತ್ತು 5 ಬಂದಿದೆ. 2 ಮತ್ತು 5 ಬಂದಿದೆ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ಯಾವುದೇ ಒಂದು ಸಂಖ್ಯೆ 0 ಇಂದ ಕೊನೆಗೊಳ್ಬೇಕಾದ್ರೆ ಅದರ ಅಪವರ್ತನದಲ್ಲಿ ಏನಿರ್ಬೇಕ್ರಿ? 2 ಮತ್ತು 5 ಇರಬೇಕು. ಆದ್ರೆ ಈ 6ರ ಅಪವರ್ತನದಲ್ಲಿ 2 ಇದೆ, ಆದ್ರೆ 5 ಇಲ್ಲ. ಆದ ಕಾರಣ ಎನ್ನದ ಯಾವುದೇ ಬೆಲೆಗೆ 6n ಇದು 0 ಇಂದ ಕೊನೆಗೊಳ್ಳುವುದಿಲ್ಲ. ಇಷ್ಟೇ ಆನ್ಸರ್ ಬರ್ಕೊಂಡ್ಬಿಡಿ. ಈ ಕ್ವಶನ್ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೂಡ ಈ ರೀತಿಯಾಗಿ ನೀವು ಆನ್ಸರ್ ಮಾಡಿದ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 6 ನೋಡಿ. ಈಗ ನೋಟ್ ಮಾಡ್ಕೊಳ್ಳಿ. ಸೊ ನೋಡಿ ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಏನಿದೆ? 7 ಇಂಟು 11 ಇಂಟು 13 ಪ್ಲಸ್ 13 ಮತ್ತು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ. ಏಕೆ ವಿವರಿಸಿ. ಸೊ ಏನ್ ಕೊಟ್ಟಿದ್ದಾರೆ? ಇವುಗಳು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆನಾ ಅಂತ ನಾವು ಪರಿಶೀಲಿಸಬೇಕು. ಸೊ ನೋಡಿ, ಸಂಯುಕ್ತ ಸಂಖ್ಯೆ ಅಂದ್ರೆ ಏನ್ರಿ? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂತ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಯಾವ ರೀತಿ ನೋಡಿ? ಈಗ ನೋಡಿ, x y ಅಂತ ತಗೋಣ. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಈ ಸಂಖ್ಯೆಗೆ x ಮತ್ತು ಇವುಗಳಿಗೆ y ಅಂತ ತಗೋತೀವಿ. x ಈಕ್ವಲ್ ಟು 7 ಇಂಟು 11 ಇಂಟು 13 ಪ್ಲಸ್ 13.
ಸೊ ನೋಡಿ, ಈಗ ಇದರಲ್ಲಿ ಕಾಮನ್ ರಿಪೀಟ್ ಆಗ್ತಕ್ಕಂಥ ಸಂಖ್ಯೆನ ನಾವು ಏನ್ ಮಾಡ್ಕೋಬೇಕು, ಕಾಮನ್ ತಗೊಳ್ಳಿ. 13 ರಿಪೀಟ್ ಆಗ್ತಾ ಇದೆ, ಬ್ರಾಕೆಟ್ ತಗೊಳ್ಳಿ. ಈಗ ಒಳಗೆ ಏನು ಉಳಿಯುತ್ತೆ, 7 × 11 ಪ್ಲಸ್ ಈ 13 ಬರ್ಬೇಕಂದ್ರೆ ಈ 13ನ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು? 13 ಒಂದಲೇ 13, ಒಂದರಿಂದ ಗುಣಿಸಿದಾಗ 13 ಬರ್ತಿಲ್ಲ. ಸಾರಿ, 8 ಇದೆ, ಇಲ್ಲಿ 8 ತಗೊಳ್ಳಿ, ಇಲ್ಲಿ 8 ಇದೆ. ಓಕೆ, ಸೊ 8 ತಗೊಳ್ಳಿ. 13 ಬರ್ಬೇಕಂದ್ರೆ ಈ 13ನ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕ್ರಿ? 1ರಿಂದ. 13 ಒಂದಲೇ 13. ಓಕೆ, ಸೊ ಇಲ್ಲಿ ಏನಿದೆ, ಪ್ಲಸ್ ಇದೆ, ಪ್ಲಸ್ ತಗೊಳ್ಳಿ. ಇನ್ನು 13 ಬರ್ಬೇಕಂದ್ರೆ 1ರಿಂದ. 13ನ್ನು 1ರಿಂದ ಗುಣಿಸಿದಾಗ 13 ಬರುತ್ತೆ. 13 ಒಂದೇ 13. ಸೊ ಈಗ ನೋಡಿ, 13 ಆಸ್ ಇಟ್ ಈಸ್ ಬರ್ಕೊಳ್ಳಿ. 7 11 77 ಆಯ್ತು, ಅಥವಾ 11 7 77 ಇಂಟು 1 77 ಇಂಟು 1 77 ಆಗುತ್ತೆ. ಪ್ಲಸ್ 1 ಏನಾಗುತ್ತೆ, 77 ಪ್ಲಸ್ 1 ಏನಾಗುತ್ತೆ, 78. ಈ 78ರ ಅಪವರ್ತನಗಳನ್ನು ಬರೆದುಕೊಳ್ಳಿ. 2ರಿಂದ ಹೋಗುತ್ತೆ, 2 3 6, 1 ಉಳಿತು, 2 9 18, 3 1 3 3 9, ಲಾಸ್ಟಿಗೆ ಏನು ಹೋಯ್ತು, 13. 13 1 13. ಸೊ ಈ 13 ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ ರೀ, 8 ಅಪವರ್ತನಗಳು. ಇದರ ಅಪವರ್ತನ ಏನೇನು ಬಂದವು, 2 × 3 × 13. ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ. 2 × 3 × 13 × 13. ನಾ ಏನ್ ಹೇಳಿದೆ ರೀ, ಸಂಯುಕ್ತ ಸಂಖ್ಯೆ ಅಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ ಅಪವರ್ತನ, ಇವು ಏನಾವ್ರಿ, ಅಪವರ್ತನಗಳು. ಕೊಟ್ಟಿರ್ತಕ್ಕಂಥ ಸಂಖ್ಯೆ ಅಪವರ್ತನಗಳು. 2 × 3 × 13 × 13 ಅಂದ್ರೆ 2ಕ್ಕಿಂತ ಹೆಚ್ಚಾವಲ್ಲವ ಇವು. ಎಷ್ಟಾವ್, 4 ಅವ. 2ಕ್ಕಿಂತ ಹೆಚ್ಚೈತಲ್ಲ, ಆದ ಕಾರಣ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನದು, 7 × 11 × 13 ಪ್ಲಸ್ 13 ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ಓಕೆನಾ? ಅದೇ ರೀತಿ ಇದನ್ನು ನಾವು y ಅಂತ ತಗೊಳ್ಳಿ. ಈಗ ಈ ಸಂಖ್ಯೆನ ಏನಂತ ತಗೊಳ್ಬೇಕು, y ಅಂತ ತಗೊಳ್ಳಿ. 7 × 6 × 5 × 4 × 3 × 2 × 1 ಪ್ಲಸ್ 5. ಇದರಲ್ಲಿ ಕಾಮನ್ ಇರ್ತಕ್ಕಂಥ ಸಂಖ್ಯೆ 5 ರಿಪೀಟ್ ಆಗಿದೆ. 5 ಕಾಮನ್ ತಗೊಳ್ಳಿ. ಒಳಗೆ ನೋಡುತ್ತೆ 7 × 6 ಇಂಟು ಈ 5 ಬರ್ಬೇಕಂದ್ರೆ ಈ 5ಅನ್ನು ಯಾವ ಅಂಕಿಯಿಂದ ಅಥವಾ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕ್ರಿ, 1ರಿಂದ. 5 1 ಈ 5 ಇಂಟು 4 ಉಳಿತಿದೆಲ್ಲ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇಂಟು 3 ಇಂಟು 2 ಇಂಟು 1 ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ತಗೊಳ್ಳಿ. ಈ 5 ಬರ್ಬೇಕಂದ್ರೆ 5 1 1ರಿಂದ ಗುಣಿಸಿದಾಗ ಏನ್ ಬರುತ್ತದೆ, 5 ಬರುತ್ತೆ. 5 1 5, 5 ಆಸ್ ಇಟ್ ಈಸ್. 7 6 42, 42 1 42, 42 ಇಂಟು 4 ಮಾಡಿ, 4 2 8, 4 4 16 ಇಂಟು ನೆಕ್ಸ್ಟ್ ಏನಿದೆ 3 ಇದೆ, 3 ತಗೊಳ್ಳಿ. 3 8 24, ಇಲ್ಲಿ 2, 6 3 18, 2 ಎಷ್ಟೈತ್ರಿ 20, 3 1 3, 2 5 ಆಯ್ತು. ನೆಕ್ಸ್ಟ್ 2ರಿಂದ 2ರಿಂದ ಮಲ್ಟಿಪ್ಲೈ ಮಾಡಿ. ಈಗ 2 4 8, 2 0 0, 2 5 10. 1008 ಇಂಟು 1 ಅಂದ್ರೆ ಏನಾಗುತ್ತೆ, ಅದೇ ರಿಪೀಟ್ ಬರುತ್ತೆ. ಪ್ಲಸ್ 1 ಇದೆ, ಇಲ್ಲಿ ಪ್ಲಸ್ 1 ಮಾಡ್ಕೊಳ್ಳಿ. ಅಂದ್ರೆ ಏನಾಗುತ್ತೆ ರೀ, 1 0 0 9.
ಇವೆರಡನ್ನು ಇಂಟು ಮಾಡಿದಾಗ ಏನಾಗುತ್ತೆ? 5 × 45, ಒಂದು ಕ್ಯಾರಿ 1 ಬಂತು ಇಲ್ಲಿ, 0ಗೆ 0, 5 × 45, ಒಂದು ಕ್ಯಾರಿ ಬಂತು, ಸಾರಿ 5 × 45, ಓಕೆ, 4 ಕ್ಯಾರಿ ಬಂತು, ಇದರ ಮೇಲೆ 4 ಕ್ಯಾರಿ ಬಂತು, 4 ಕ್ಯಾರಿ 0ಗೆ 0, 5 × 5, ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ, ಓಕೆ. ಸೊ ಇದರ ಅಪವರ್ತನವನ್ನು ನೋಡಿದಾಗ 5 × 1, 0ಗೆ 0, 5 × 9, 45, ಓಕೆ. ಈಗೇನಾಗುತ್ತೆ? ಇದೊಂದು ಅವಿಭಾಜ್ಯ ಸಂಖ್ಯೆ 1009 × 1. ಸೊ ಇದರ ಅಪವರ್ತನಗಳು ಏನೇನು ಬರುತ್ತೆ? 1 × 5 × 1009. ಇದಕ್ಕೂ ಕೂಡ 2ಕ್ಕಿಂತ ಹೆಚ್ಚು ಅಪವರ್ತನಗಳು, ಓಕೆನಾ? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ. ಅಂದ್ರೆ ಇದು ಏನಾಯ್ತು? ಇದು ಕೂಡ ಒಂದು ಸಂಯುಕ್ತ ಸಂಖ್ಯೆ, ಓಕೆನಾ? ಸೊ ಆದ್ದರಿಂದ 7 × 6 × 5 × 4 × 3 × 2 × 1 ಪ್ಲಸ್ 5, ಇದೊಂದು ಸಂಯುಕ್ತ ಸಂಖ್ಯೆ ಆಗಿದೆ. ಏನು ಇಷ್ಟೇ, ನೋಟ್ ಡೌನ್ ಮಾಡ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್ ಏನಿಲ್ಲ, ಎಕ್ಸಾಮ್ ಅಲ್ಲಿ ಯಾವತ್ತು ಕೇಳಿಲ್ಲ ಈ ರೀತಿಯಾಗಿ, ಆದ್ರೂ ಕೂಡ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದು ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 7, ಸ್ವಲ್ಪ ದೊಡ್ಡದಿದೆ, ಬೋರ್ಡ್ ಮೇಲೆ ಬರಂಗಿಲ್ಲ, ಬುಕ್ ಇದ್ರೆ ಬುಕ್ ಅಲ್ಲಿ ನೋಡ್ಕೊಳ್ಳಿ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಏನ್ರಿ? ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಅಂತ ಏನ್ರಿ? ಓಕೆ. ಸೋನಿಯಾಳು ಈ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷ ತೆಗೆದುಕೊಂಡ್ರೆ, ಸೋನಿಯಾಳು ಈ ಸುತ್ತಲೂ ಒಂದು ಸುತ್ತನ್ನು ಸುತ್ತಲೂ ಎಷ್ಟು ನಿಮಿಷ? ಸೋನಿಯಾ 18 ನಿಮಿಷ, ಓಕೆನಾ? ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷ ತೆಗೆದುಕೊಳ್ಳುತ್ತಾನೆ. ರವಿ ಇದೇ ಸುತ್ತನ್ನು ರವಿ ಸುತ್ತಬೇಕಾದ್ರೆ ಎಷ್ಟು ನಿಮಿಷ? 12 ನಿಮಿಷ ತಗೋತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖಿಯಾಗಿ ಚಲಿಸಿದ್ದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಬಿಂದುವಿನ ಈ ಇಬ್ಬರು ಒಂದೇ ಬಿಂದುವಿನಿಂದ ಸ್ಟಾರ್ಟ್ ಮಾಡಿ ಅದೇ ಬಿಂದುವಿಗೆ ತಲುಪಬೇಕಂದ್ರೆ, ಪುನಃ ಅದೇ ಸ್ಥಾನಕ್ಕೆ ಬರ್ಬೇಕಂದ್ರೆ ಎಷ್ಟು ನಿಮಿಷ ತೆಗೆದುಕೊಳ್ತಾರೆ ಅಂತ ಕ್ವಶನ್ ಇದೆ. ಸೊ ನೋಡಿ, ನಾವೇನ್ ಮಾಡ್ಕೋಬೇಕು? ಇಲ್ಲಿ ಲಸವನ್ನು ಕಂಡುಹಿಡಬೇಕು. ಯಾಕೆ ಲಸ? ಹನ್ನೆರಡು ಮತ್ತು 18, 2 6 12, 2 9 18, 2 3 9 as it is, 3 1 3 1. ಸೊ ಲಸ ಏನು ಬರುತ್ತೆ? ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 × 3 × 3,
ಎರಡೆರಡ್ಲಿ 4, 4 ಮೂರ್ಲೆ 12, 12 ಮೂರ್ಲೆ 36. ಅಂದ್ರೆ ಎಷ್ಟು ನಿಮಿಷ ತಗೋತಾರೆ ಅವರು? 36 ನಿಮಿಷ. 36 ನಿಮಿಷ. 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿಗೆ ಸೇರುತ್ತಾರೆ. ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಅಭ್ಯಾಸ 1.1 ಇರ್ತಕ್ಕಂಥ ಕೊನೆಯ ಪ್ರಶ್ನೆ. ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಯಾವತ್ತು ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಬಂದಿಲ್ಲ. ಆದ್ರೂ ಕೂಡ ನೋಟ್ ಮಾಡ್ಕೊಳ್ಳಿ. ಇದು ಅಭ್ಯಾಸ 1.1 ಇವತ್ತು ಮುಕ್ತಾಯವಾಯಿತು. ಧನ್ಯವಾದಗಳು.